ನಮ್ಮ ಕುಟುಂಬದ ಬಗ್ಗೆ ಬೆರಳು ತೋರಿಸುವ ಕೆಲಸ ಆಗಿದೆ. ನಿಮ್ಮಿಂದ ಕಲಿಯುವ ಅವಶ್ಯಕತೆ ನಮಗಿಲ್ಲ. ನಿಮ್ಮ ಮಾತು ನಡವಳಿಕೆಯಿಂದ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ. ಆರೋಪ ಪ್ರತ್ಯಾರೋಪಕ್ಕೆ ನಾವು ಹೆದರಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಬದಲಾವಣೆ ಮಾಡಬೇಕು, ಅದನ್ನ ಮಾಡಿ. ಟಾರ್ಗೆಟ್ ಮಾಡಿ, ಪಟ್ಟಿ ಮಾಡಿ ವರ್ಗಾವಣೆ ಮಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ರಾಜ್ಯದಲ್ಲಿ ನಡೀತಾ ಇದೆ, ಅದು ನನಗೆ ಗೊತ್ತಿಲ್ವಾ? ಆರೋಪ ಪ್ರತ್ಯಾರೋಪಕ್ಕೆ ನಾವು ಹೆದರಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗೌರವಯುತವಾದಂಥ ಇಲಾಖೆಯ ಶಿಕ್ಷಣ ಸಚಿವರಿದ್ದೀರಿ ತಾವು. ಮಾಧ್ಯಮೇತರ ತಾವು ಹೇಳ್ತಾ ಇರ್ತೀರಿ ಸುಮಾರು 11,000 ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ನಾನು ಮಂತ್ರಿಯಾಗಿ ಬಂದಾದ್ಮೇಲೆ ಮಾಡಿದೆ. ನಾವು ಕೇಳಲಿಕ್ಕೆ ಇಚ್ಛೆ ಬರ್ತೇವೆ. ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಆ 11ರಿಂದ 12,000 ಟೀಚರ್ಸ್ ಅಪಾಯಿಂಟ್ಮೆಂಟ್ ನಾವು ಮಾಡಿದ್ದು. ಕೋರ್ಟಲ್ಲಿ ಯಾರೋ ಒಬ್ಬ ಹೋದಂತ ಪ್ರತಿಫಲ ಅದು ನಿಲ್ಲಿಸುವಂತ ಪ್ರಯತ್ನ ಆಗಿತ್ತು. ಈಗ ಕ್ಲಿಯರ್ ಆಗಿದೆ. ಹಿಂದೆ ನಮ್ಮ ನಾಗೇಶ್ ಅವರು ಇದ್ದಾಗ ಆದಂತ ವಿಚಾರ. ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಎಕ್ಸ್ಪೆಂಡಿಚರ್ ಇರುವಂತ ಶಿಕ್ಷಣ ಇಲಾಖೆ 30ರಿಂದ 40 ಸಾವಿರ ಲಕ್ಷ ಖರ್ಚಿರುವಂಥ ಈ ಒಂದು ಇಲಾಖೆ ವಿತ್ ಕ್ವಾಲಿಟಿ ಎಜುಕೇಶನ್ ಇರ್ಬೋದು. ಒಂದು ಶಾಲೆಗೆ ಒಂದು ರೂಮಿಗೆ ದುಡ್ಡು ಬಂದಿದೆಯಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವರಿರುವಂಥ ಈ ಒಂದು ಕ್ಷೇತ್ರದಲ್ಲಿ? ಹಿಂದೆ ನಾವು ನಮ್ಮ ಹಾಲಪ್ಪನವರು, ನಮ್ಮ ಕುಮಾರ್ ಇರ್ಬೋದು, ಅಶೋಕ್ ನಾಯಕರು ಇರ್ಬೋದು, ನಮ್ಮ ಶಾಸಕರು ಒಟ್ಟಾಗಿ ಸೇರಿದಂತೆ ಮಾಡಿದಂಥ ಪ್ರತಿಫಲ ಬಿಟ್ಟರೆ ನನಗಿರೋ ಇನ್ಫಾರ್ಮೇಶನ್ ಬೇಕಾದ್ರೆ ನಾಳೆ ನಡೆದ್ರಲ್ಲಿ ಅನೇಕ ಶಿಕ್ಷಕರು ಈ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. C&R ತಿದ್ದುಪಡಿ ಆಗಬೇಕು. ಯಾಕೆ ಸರ್ಕಾರ ನಡೆಸ್ತಾ ಇದ್ದಾರೆ? ಅವ್ರ ಸಮಸ್ಯೆ ಬಗೆಹರಿಸಬಹುದಿತ್ತಲ್ಲ. ಸುಮಾರು 1.25 ಲಕ್ಷ ಟೀಚರ್ಸ್ಗಳಿದ್ದಾರೆ. ಅದರಲ್ಲಿ 80,000 ಜನರಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ. ಹಾಗಾಗಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ಕೊತೀನಿ, ಅನೇಕ ಹಿರಿಯರಿರುವಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ತಾವೊಮ್ಮೆ ಒಬ್ಬ ಶಿಕ್ಷಣ ಸಚಿವರಾಗಿ ಹೆಸರು ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ, ಅದನ್ನು ಉಪಯೋಗಿಸ್ಕೊಂಡು ಇರುವಂಥ ಸಮಸ್ಯೆಗಳು, ಮಲೆನಾಡಿರುವಂಥ ಸಮಸ್ಯೆ, ರಾಜ್ಯದಲ್ಲಿರುವಂಥ ಶಿಕ್ಷಕರ ಸಮಸ್ಯೆ, ಆದಿಕ್ಕಲ್ಲಿ ನೀವು ಗಮನ ಕೊಡಬೇಕೇ ಹೊರತು ಇಲ್ಲಿ ಸವಾಲು ಹಾಕುವಂಥದ್ದು ಬಿಡಬೇಕು. ಅಭಿವೃದ್ಧಿ ಮುಖಾಂತರ, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮುಖಾಂತರ OBC ಮುಖಂಡನ ಅವಮಾನ ಮಾಡ್ತಾ ಇದ್ದಾರೆ. ನಿನ್ನ ಸ್ಟೇಟ್ಮೆಂಟು ಯಾವುದೇ ಒಬ್ಬ ಪಕ್ಷದ ನಾಯಕರಿಗೆ ಕೊನೆಯ ಅಸ್ತ್ರ ಜಾತಿ. ಸರ್ವ ಜನಾಂಗದ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ಬಂದಂಥ ಮುಖ್ಯಮಂತ್ರಿಗಳು ಒಬ್ಬ OBC ಮುಖಂಡರಿಗೆ ಅವಮಾನ ಮಾಡ್ತೀರಿ ಅಂತೇಳಿ ನಿನ್ನೆ ನಮ್ಮ ಪಕ್ಷದ ಬಗ್ಗೆ ಬೆರಳು ತೋರಿಸುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ. ನಾನಾಗ್ಲಿ, ನೀವಾಗ್ಲಿ, ಇನ್ನೊಬ್ರಾಗ್ಲಿ ಆದರೆ ಒಂದು ಜಾತಿ ಚೌಕಟ್ಟಲ್ಲಿ ಗೆದ್ದು ಬಂದಿದ್ದೀವ? ಆಗಿದೆ ರಾಜಕಾರಣದಲ್ಲಿ. ನಮ್ಮ ಕುಟುಂಬದ ಬಗ್ಗೆನೂ ಕೂಡ ಬೆರಳು ತೋರಿಸುವಂಥ ಪ್ರಯತ್ನಗಳಾಗಿತ್ತು. ಅವ್ರ ಕುಟುಂಬದ ಬಗ್ಗೆನೂ ಕೂಡ ಚರ್ಚೆ ಆಗಿದ್ದಾವೆ. ಕೋರ್ಟಲ್ಲಿ ಕ್ಲೀನ್ ಚಿಟ್ ಆಗಿ ಬಂದಿದ್ದಾರೆ ಅವರು ಕೂಡ. ಇವತ್ತು ಸಿದ್ದರಾಮಯ್ಯನವ್ರಿಗೆ ನಮ್ಮ ಪಕ್ಷ ಒತ್ತಾಯ ಮಾಡ್ತಾ ಇರೋದು, ಈ ಹಗರಣದಲ್ಲಿ ನಿಮ್ದು ಯಾವುದೇ ಕೈವಾಡ ಇಲ್ಲ ಅಂದ್ರೆ, ಪರಿಶುದ್ಧರಾಗಿದ್ದೀರಿ ಅಂದ್ರೆ, ಇದು ಮುಕ್ತವಾಗಿ ನೀವು ಹೊರಗಡೆ ಬರೋರು ಕೂಡ ಆ ಸ್ಥಾನದಿಂದ ದೂರ ಸರಿರಿ ಅಂತ ಒಂದು ಒತ್ತಾಯ. ತಪ್ಪೇನಿದೆ? ಅದಕ್ಕೆ ಅವ್ರು ಬಳಸುವಂತ ಪದಗಳು